ಸೈನ್ ಅಪ್ಲಿಕೇಶನ್ನಲ್ಲಿ ಹಾಕಿದ್ದಾರೆ ಸೈನ್ ಬಟ್ ಯು ಆರ್ ನಾಟ್ ಅಬ್ಸರ್ವಿಂಗ್ ಸೈನ್ ಅಪ್ಲಿಕೇಶನಲ್ಲಿ ಬರೀ ರಿಗಾರ್ಡಿಂಗ್ ಕರೆಂಟ್ TPS ಕ್ಯಾನ್ಸಲ್ ಮಾಡುವಾಗ ACC ಇರುತ್ತೆ, ಅದು ವಜಾ ಮಾಡಿಸ್ಕೊಡಕ್ಕೆ ಆಗುತ್ತಾ ಇಲ್ಲ? ಯಾಕೆ ಫುಲ್ ಅಮೌಂಟ್ ಕಟ್ಸ್ಕೊಡ್ತೀರಾ? ಇಲ್ಲ, ವಜಾ ಮಾಡ್ಕೊಬೇಕು. ವಜಾ ಮಾಡಲ್ಲ ಅಂತಾರೆ ಸರ್. ಲಾಸ್ಟ್ ಬಿಲ್ ಅಡ್ಜಸ್ಟ್ಮೆಂಟ್ ಲಾಸ್ಟ್ ಬಿಲ್ ಈಗ ಸರ್ಕ್ಯುಲರ್ ಬಂದಿದೆ ACC ಅಡ್ಜಸ್ಟ್ಮೆಂಟ್ ಆಗುತ್ತೆ ಕ್ಲಿಯರ್ ಆಗಿ ಕ್ಲಿಯರ್ ವಿಶ್ವಾಸ ಯಾಕಂದ್ರೆ ನಾನೊಂದು ನಿಮಿಷ ಹೇಳ್ತೀನಿ. ನೀವೇನು 2,000 ರೂಪಾಯಿ ಕಟ್ಟಿರ್ತಾನೆ, ಒಂದು 600 ರೂಪಾಯಿ ಬಿಲ್ ಬಂದಿತ್ತು, ಜಮಾ ಮಾಡ್ಕೊಂಡು ಉಳಿದಿದೆ ಅಡ್ಜಸ್ಟ್ಮೆಂಟ್ ಇದು ಬರೋದಕ್ಕೆ ಅಡ್ವಾನ್ಸ್ ಕನ್ಸಂಪ್ಷನ್ ಚಾರ್ಜಸ್ ಇವೆಲ್ಲ ರೆಗ್ಯುಲೈಸ್ ಆದಮೇಲೆ ಅದನ್ನು ಅಡ್ಜಸ್ಟ್ಮೆಂಟ್ ಬರ್ತಾರೆ. ಕಾರಣ ಯಾಕಂದರೆ ಸುಬ್ರಾವ್ ಎಷ್ಟು ಬಂದಿದೆ ಒಂದು ಆರ್ಟಿಸ್ಟ್ ಪ್ಲೇಸು 3.5 ಲಕ್ಷ ಬಂದಿದೆ. ಚಾರ್ಜ್ ಹೀಗೆ ಮೊದಲು ಹಂಗೆ ಮಾಡ್ತಿದ್ರಲ್ಲ ಅಡ್ಜಸ್ಟ್ಮೆಂಟು. ಆಮೇಲೆ ಆಡಿಟ್ ವೆರಿಫಿಕೇಶನ್ 5,000 ಇವತ್ತು ACC ಇರುತ್ತಲ್ಲ, ನೆಕ್ಸ್ಟ್ ಮಾಡಿರೋ ಅಮೌಂಟ್ ಏನಾಗುತ್ತೆ? 2,100 ರೂಪಾಯಿ ಇರುತ್ತೆ. 2,200 ಇರುತ್ತೆ ಅಂತ ತಿಳ್ಕೊಳ್ಳಿ. ಅದರಲ್ಲಿ 600 ರೂಪಾಯಿ ಲಾಸ್ಟ್ ಬಿಲ್ ವಜಾ ಆಗಿರುತ್ತೆ. 1,410 ರೂಪಾಯಿ ಇರುತ್ತಲ್ಲ, ಅಲ್ಲೆಲ್ಲೋ ಬರುತ್ತೆ. ಯಾಕಿರಲ್ಲ? ನಮ್ಮಲ್ಲಿ ಈಗ ಸರ್ಕ್ಯುಲರ್ ಬಂದಿದೆ. ಆ ಸರ್ಕ್ಯುಲರ್ ಪ್ರಕಾರ ನೀವು ಲಾಸ್ಟ್ ಬಿಲ್ ಕಟ್ಟಿದ ಮೇಲೆ ಅದನ್ನು ಪರ್ಮನೆಂಟ್ ಕೆಲಸ ಬಂದಿದೆ. ನೀವು ಮಾಡ್ತೀರಾ ಅಂತ ಏನು ಗ್ಯಾರಂಟಿ? 2,100 ನೀವು ಕನ್ವರ್ಟ್ ಮಾಡ್ತೀರಾ ಅಂತ ಏನು ಗ್ಯಾರಂಟಿ ನಿಮಗೆ? ನೀವು ಅಪ್ಲಿಕೇಶನ್ ಪ್ರಕಾರ ಅಡ್ಜಸ್ಟ್ ಮಾಡಿ. ನಿಮ್ದು ಯಾವುದು PTP? ಮೂರನೇ ಹೇಳಿ ನಂಬರ್. 570 ಅಡ್ಜಸ್ಟ್ ಮಾಡಿ. ಅದಲ್ಲ ನಂಬರ್ ಹೇಳು. PTP ಅಲ್ಲ, TPS. TPS ಏನು ಬರುತ್ತೆ? 570 TPS ನಂಬರ್ 570 ಮೊನ್ನೆ ಕೊಟ್ಟಿದ್ದಾರೆ ಸರ್. 570 ಯಾಕೆ ಯಾಕನಾಗಲಿ ಸರ್? ಗ್ರಾಹಕರು ಬಂದು ಕೇಳಿದ್ದಾರೆ, ಆಗಲ್ಲ ಅಂತ ಹೇಳಿದ್ದಾರೆ. ಇವಾಗ ಕರ್ಸಲ್ಲ ಅವ್ರೆ. ನಮ್ಗೆ ಯಾವ್ದು ಮಾಡಿದೆ ಬಂದು ಕೇಳಿಲ್ಲ ಸರ್ ನಿಮಗೆ? ಅಡ್ವಾನ್ಸ್ ಕನ್ಸಂಪ್ಷನ್ ಚಾರ್ಜಸ್ಗೆ ಅಪ್ಲಿಕೇಶನ್ ಕೊಡ್ತಾರಲ್ಲ ಪ್ರೆಸ್ ಮಾಡೋದು ಎಂಟಾಗುತ್ತೆ. ನಾವು ಯಾವುದು ಇದನ್ನ ಸರ್ ಯಾವುದು ಸರ್ ಮಾಡಲ ಸರ್? ಫುಲ್ ಇಟ್ಟಿಲ್ಲ.